ನಾನು 8th ಸ್ಟ್ಯಾಂಡರ್ಡ್ ಇದ್ದಾಗಿಂದ ನಾಟಕ ಮಾಡ್ತಿದ್ದೆ. ಮುಂಚೆ ಯಕ್ಷಗಾನ ರೂಪದಲ್ಲಿತ್ತು, ಅದಾದ್ಮೇಲೆ ಮಲ್ಲಾಚಾರ್ಯ ಟೈಮಲ್ಲಿ ಇದನ್ನ ನಾಟಕ ರೂಪಕ್ಕೆ ತಂದಿದ್ದಾರೆ. ದೇವಿ ಮಹಾತ್ಮೆ ಮಾಡಕ್ಕೆ ಹಿಡಿದ್ಮೇಲೆ ನನಗೆ ಒಳ್ಳೇದಾಗಿದೆ. 10 ವರ್ಷದಿಂದ ನಮ್ಮ ತಾಯಿ ನಮಗೆ ಆ ಥರ ನಡೆಸ್ಕೊಂಡ್ ಬಂದಾರೆ. ನಮಗೇನು ತೊಂದರೆ ಇಲ್ಲ. ಆ ತಾಯಿ ನಂಬಿದ್ಮೇಲೆ ನಮಗೆ ಇದುವರೆಗೂ ಯಾವ ತೊಂದರೆ ಇಲ್ಲ. ಏನು ಪಾತ್ರ ಮಾಡ್ತೀವಿ? ನಂದು ನೈಋತಿ. 28 ವರ್ಷ ಲಕ್ಷ್ಮಿ ಪಾತ್ರ ಮಾಡಿದ್ದೀನಿ. ಈಗ 4 ವರ್ಷದಿಂದ ನಾನು ರಕ್ತ ಬೀಜನ್ ಪಾತ್ರ ಮಾಡ್ತೀನಿ. ನಮ್ಮ ಮಾವನವರು ಫಸ್ಟ್ ಮಾಡ್ತಾ ಇದ್ರಂತೆ, ನಮ್ಮ ಮಾವನವರು ಬಿಟ್ಟ ಮೇಲೆ ಇವ್ರು ಕಂಟಿನ್ಯೂ ಮಾಡ್ಕೊ ಬರ್ತಾ ಇದಾರೆ. ನನಗೆ ಜನ್ಮ ಕೊಟ್ಟ ತಂದೆ ಊರು ಹಿರೇಮಗಳೂರಾದ್ರೆ ನನಗೆ ಜನ್ಮ ಕೊಟ್ಟ ತಾಯಿಯ ಊರು ಬೀಕ್ನಳ್ಳಿ ಅಂತೇಳಿ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ನನ್ನ ಹೆಸರು ರುದ್ರೇಶ್ ಅಂತ, ಬೀಕ್ನಳ್ಳಿ ಊರು ನಮ್ಮದು. ನಾನು 8th ಸ್ಟ್ಯಾಂಡರ್ಡ್ ಇದ್ದಾಗಿಂದ ನಾಟಕ ಮಾಡ್ತಿದ್ದೀನಿ. ಫಸ್ಟ್ ಬಂದುಬಿಟ್ಟು ನಂದೀಶ್ವರನ ಪಾತ್ರ ಮಾಡ್ತಿದ್ದೆ, ಅದಾದಮೇಲೆ ಸ್ವಲ್ಪ ವರ್ಷ ಬಿಟ್ಟಿದ್ದೆ. ಮತ್ತು ಆಮೇಲೆ ಇಂಜಿನಿಯರಿಂಗಲ್ಲಿ ನಮ್ಮ ತಂದೆ ಆಗಲ್ಲ ಅಂತ ಕೈ ಬಿಟ್ಟ ಮೇಲೆ ಅವ್ರ ಪಾತ್ರ ಸೂತ್ರಧಾರಿ ಮತ್ತು ಬೃಹಸ್ಪತಿ ಎರಡೂ ಮಾಡ್ತಾಯಿದ್ದೆ. ಈಗ ಹೋದ ವರ್ಷದಿಂದ ನಮ್ಮ ಇನ್ನೊಬ್ಬರು ಅಜ್ಜರೊಬ್ಬರು ಬಿಟ್ಟಿದ್ದು ಬೃಹಸ್ಪತಿ, ಇದು ದೇವೇಂದ್ರನ ಪಾತ್ರ. ಆ ಪಾತ್ರನೂ ಸಹ ನಾನು ಇವಾಗ ನಡೆಸ್ಕೊಂಡು ಹೋಗ್ತೇನೆ. ಬೃಹಸ್ಪತಿ ಬೇರೆಯವ್ರಿಗೆ ಕೊಟ್ಬಿಟ್ಟು ದೇವೇಂದ್ರನ ಪಾತ್ರ ಮತ್ತು ಸೂತ್ರಧಾರಿ ಎರಡು ಪಾತ್ರಗಳನ್ನು ನಡೆಸ್ತಾ ಇದ್ದೀನಿ. ಈಗೊಂದು ಗೆಜ್ಜೆ ಪೂಜೆ ಶುರುವಾಗುತ್ತೆ, ಈ 27 ಗೌರಿ ಹಬ್ಬದಿಂದ ಶುರುವಾಗುತ್ತೆ. ಅಲ್ಲಿಂದ ದಿನಂಪ್ರತಿ ಪ್ರಾಕ್ಟೀಸ್ ಇರುತ್ತೆ, ಡೈಲಿ ನೈಟ್ ಇರುತ್ತೆ. ಅಶೋಕ್ ಶಾಸ್ತ್ರಿಗಳು ಅಂತ ನಮ್ಮ ಮಾಸ್ಟರ್ಗಳು, ಅವರು ಭಾಳ ಚೆನ್ನಾಗಿ ಬಂದು ನಡೆಸ್ಕೊಡ್ತಾರೆ. ಡೈಲಿ ರಾತ್ರಿ ಪ್ರಾಕ್ಟೀಸ್ ಮಾಡಿಸ್ತಾರೆ. ರಿಹರ್ಸಲ್ ಎಲ್ಲ ಆಗುತ್ತೆ, ಡೈಲಿ ಅರ್ಧ ಗಂಟೆ 1 ಗಂಟೆ ಹಿಂಗೆ ಒಂದೊಂದಿಷ್ಟು ಅಂತ ನಡೆಸ್ಕೊಂಡು ಹೋಗ್ತಾರೆ. ಅದಾದಮೇಲೆ ಇವಾಗ 1 ತಿಂಗಳಾದಮೇಲೆ ಇವಾಗ ಇಲ್ಲಿ ಸ್ಟೇಜಿಗೆ ಬರ್ತೀವಿ. ಹುಮ್ಮಸ್ಸು ಪ್ರತಿ ವರ್ಷವೂ ಹಿಂಗೇನೆ. ಅಂದರೆ ಈ ದಿನ ಬಂದ ತಕ್ಷಣ ಭಾಳ ಖುಷಿಯಾಗುತ್ತೆ. ದಸರಾ ಹಬ್ಬ ನಡೆಸ್ಬೇಕಾದ್ರೆ ಮತ್ತು ಇದೇನು ನೆಕ್ಸ್ಟ್ ಇದು ಮುಗಿದ ತಕ್ಷಣ ಒಂಥರ ಖಾಲಿ ಅನ್ಸ್ಬಿಡುತ್ತೆ. ಮಾರನೇ ದಿನಕ್ಕೆ ಹೋಗ್ತಿದ್ದಂಗೆ ಇನ್ನು ಮತ್ತೆ ಮುಂದಿನ ವರ್ಷಕ್ಕೆ ತನಕ ಕಾಯ್ಬೇಕಲ್ಲ ಅಂತ ಅನ್ಸ್ಬಿಡುತ್ತೆ. ನಾನು ಕೇಳ್ಪಟ್ಟಂಗೆ ನಮ್ಮ ತಂದೆಯವರೆಲ್ಲ ಅವರೊಂದು 3 ವರ್ಷದಿಂದ ಬಣ್ಣ ಹಚ್ಚಿದ್ದಾರೆ ಅಂತ ಹೇಳ್ತಿದ್ರು. ಮುಂಚೆ ಯಕ್ಷಗಾನ ರೂಪದಲ್ಲಿತ್ತು ಈ ದೇವಿ ಮಹಾತ್ಮೆ ನಾಟಕ, ಅದಾದಮೇಲೆ ಮಲ್ಲಾಚಾರ್ಯ ಟೈಮಲ್ಲಿ ಇದನ್ನು ನಾಟಕ ರೂಪಕ್ಕೆ ತಂದಿದ್ದಾರೆ. ನಮ್ಮ ತಂದೆಯವರೆಲ್ಲ 3 ವರ್ಷದಿಂದ ಬಣ್ಣ ಹಚ್ಚಿದ್ದು. ಅವರು ಬಹಳ ಪಾತ್ರ ಮಾಡಿದ್ದಾರೆ, ವಿಷ್ಣು ಪಾತ್ರ ಮಾಡಿದ್ದಾರೆ, ಸೂತ್ರಧಾರಿ, ಬೃಹಸ್ಪತಿ, ಆಮೇಲೆ ಭಟ್ರು ಕಾಮಿಡಿ ಪಾತ್ರ ಅವೆಲ್ಲ ತುಂಬ ಮಾಡಿದ್ದಾರೆ. ಅವ್ರು ಅದಾದಮೇಲೆ ಅವರಿಂದ ಮುಂದುವರ್ಸ್ಕೊಂಡೋಕೆ ನನಗೂ ಭಾಳ ಖುಷಿ ಆಗ್ತಾಯಿದೆ. ನಮ್ಮ ಹೆಸರು ಬೀಕ್ನಳ್ಳಿಯಿಂದ ಬಂದಿರೋದು. ನಮ್ಮ ಹೆಸರು ತೀರ್ಥ ಅಂತ, ಯಮದೇವ ಪಾತ್ರ ಮಾಡ್ತಾ ಇದ್ದೀನಿ. 3 ವರ್ಷ ಆಯಿತು. ಈ ವರ್ಷ 4ನೇ ವರ್ಷಕ್ಕೆ ಕಾಲಿಟ್ಟಿದ್ದೀನಿ. ಆಮೇಲೆ ಈಗ ದೇವಿ ಮಹಾತ್ಮೆ ಮಾಡಕ್ಕೆ ಹಿಡಿದ್ಮೇಲೆ ನನಗೆ ಒಳ್ಳೇದಾಗಿದೆ. ಚೆನ್ನಾಗಿ ವ್ಯವಹಾರ ಎಲ್ಲ ಚೆನ್ನಾಗಿ ನಡೀತೇನೆ. ನಾನು ರೈತ, ಪರವಾಗಿಲ್ಲ. ಇಷ್ಟೊಂದು ವಿಜೃಂಭಣೆಯಿಂದ ರೆಡಿ ಆಗಿದ್ದೀರ ನೋಡೋಕ್ಕೆ, ನಿಮ್ಮ ಮನೆಯವರೆಲ್ಲ ಏನಂತಾರೆ? ಮತ್ತೆ ತುಂಬ ಖುಷಿ ಪಡ್ತಾರೆ ಎಲ್ಲರೂ ಖುಷಿ ಪಟ್ಟು ಎಲ್ಲರೂ ಚೆನ್ನಾಗಿ ಮಾತಾಡಿಸ್ತಾರೆ. ಪ್ರಿಪ್ರೇಷನ್ಸ್ ಹೇಗಾಗಿದೆ ಸರ್? 1 ತಿಂಗಳಿಂದ ನಡೀತಾ ಇತ್ತು ಪ್ರಿಪ್ರೇಷನ್ನು. ಸಖತ್ತಾಗಿ ಮಾಡ್ಕೊಂಡು ಮೇಷ್ಟ್ರುಗಳು ನಮಗೆ ಸಪೋರ್ಟ್ ಮಾಡಿದ್ರು, ಎಲ್ಲ ಸಖತ್ತಾಗಿ ನಡೀತು ಸರ್. ಏನೋ ಒಂಥರ ನಮಗೆ ಅಜ್ಜಿಗಳು ಸಖತ್ ಮಾಡೋರು ಅವಾಗ. ಈ ವರ್ಷದಿಂದ ಮಾಡೋದಕ್ಕೆ ನಮಗೆ ಒಂಚೂರು ಖುಷಿ ಅನಿಸ್ತಾ ಇದೆ. ನಾವೇ ಫಸ್ಟು, ಅವಾಗ ಅಜ್ಜಗಳು ಮಾಡೋರಂತೆ ನಮಗೆ ನೆನಪಿಲ್ಲ ಅವಾಗ. ನಮಸ್ತೆ, ನನ್ನ ಹೆಸರು ಜಗದೀಶ್ ಅಂತ. ನಾವು ಇಲ್ಲಿ ಬೀಕ್ನಳ್ಳಿ. ನಮ್ಮ ತಂದೆಯವರು 55 ವರ್ಷದಿಂದ ದೇವೇಂದ್ರನ ಪಾತ್ರ ಮಾಡ್ತಾಯಿದ್ರು. ನಮ್ಮ ತಂದೆ ಹೋದ ವರ್ಷ ಸ್ವಲ್ಪ ಅವ್ರಿಗೆ ಆಗಲ್ಲ ಅಂತೇಳಿ ಬಿಟ್ಟಿದ್ದಾರೆ. ನಾನು 7ನೇ ಕ್ಲಾಸಲ್ಲಿ ನಾನು ಈ ನಾಟಕಕ್ಕೆ ಸೇರಿದ್ದು. 7ನೇ ಕ್ಲಾಸ್ ಅಂದರೆ 22 ವರ್ಷ 25 ವರ್ಷ ಆಗಿದೆ. ನನಗೆ 22 ವರ್ಷ ನಾನು ಈ ನಾಟಕದಲ್ಲಿ ಪಾತ್ರ ಹಾಕಕ್ಕೆ ಸ್ಟಾರ್ಟ್ ಮಾಡಿರೋದು. ಸ್ಟಾರ್ಟಿಂಗು ಫಸ್ಟಿಗೆ ನಾನು ಸೂತ್ರಧಾರಿ ಮಾಡ್ತಾಯಿದ್ದೆ, ನಟ ನಟಿಯರು ಅಂತೇಳಿ ಎಲ್ಲ ಸೂತ್ರಧಾರಿ ಪಾತ್ರ ನಾನು ಮಾಡ್ತಾಯಿದ್ದೆ. ಆಮೇಲೆ ಅಲ್ಲಿಂದ ಪಾರ್ವತಿ ಪಾತ್ರ ಯಾರೋ ಪ್ರಾಬ್ಲಮ್ ಆಯಿತು ಅಂತೇಳಿ ಸೂತ್ರಧಾರಿ ಮಾಡ್ಕೊಂಡು ಪಾರ್ವತಿ ಪಾತ್ರ ಮಾಡಿದೆ. ಆಮೇಲೆ ಮತ್ತೆ ಅದರಿಂದ ನಂದೀಶ್ವರ ಅದ್ರ ಹಂಗೆ ಪಕ್ಕದಲ್ಲಿ ನಂದೀಶ್ವರ ಪಾರ್ವತಿ ಪಾತ್ರ ಬೇರೆಯವ್ರು ಮಾಡಿದರು, ಮತ್ತು ನಂದೀಶ್ವರ ಮಾಡಿದೆ. ಆಮೇಲೆ ಅಲ್ಲಿಂದ ಮತ್ತೆ ಈಗ 2018ರಲ್ಲಿ
ನನಗೆ ವಿಷ್ಣು ಪಾತ್ರ ನನಗೆ ಯಾಕೆಂದ್ರೆ ಚೆನ್ನಾಗಿ ಮಾಡ್ತೀಯ ಅಂತ ಹೇಳಿ ವಿಷ್ಣು ಪಾತ್ರ ಅದು ದೊಡ್ಡ ಪಾತ್ರ ಸ್ವಲ್ಪ, ಹಾಗಾಗಿ ಆ ಪಾತ್ರ ನನಗೆ ಇದು ಮಾಡಿದ್ದಾರೆ. ನಾವು ಯಾವಾಗಲೂ ಹೆಂಗಂದ್ರೆ 20 ವರ್ಷದಿಂದ ನಾನು ಇದೇ ಇದ್ರಲ್ಲಿ ಬರ್ತಾ ಇದ್ದೀನಲ್ವಾ, ಅದನ್ನು ನಾವು ಪ್ರಾಕ್ಟೀಸಿಗೆ ಹೋಗ್ತೀವಲ್ಲ, ಅದರಲ್ಲೇ ನಾವು ಅದ್ರ ಮೈಂಡಲ್ಲಿ ಬೇಕಾದ್ರೆ ಈಗ ಯಾವ ಪಾತ್ರ ಬೇಕಾದ್ರೂ ಇನ್ನು ನಾವು ಅದನ್ನು ಇದು ಮಾಡೋಕ್ಕೆ ಡೈಲಾಗ್ಸು ನಾವು ಮಾಡ್ತಾ ಇರ್ತೀವಿ, ಅದನ್ನು ನಾವು ಅಬ್ಸರ್ವ್ ಮಾಡ್ತಾ ಇರ್ತೀವಿ ಅದರಲ್ಲಿ. ಹಾಗಾಗಿ ನಮಗೆ ಯಾವ ಪಾತ್ರ ಕೊಟ್ಟರು ಮಾಡ್ತೀವಿ. ಈಗಲ್ಲ, ಈಗ ನಾವು ಈ ಪಾತ್ರ ಇದೆ, ಇನ್ನೂ ದೊಡ್ಡ ಪಾತ್ರ ಕೊಟ್ಟರು ನಾನು ಮಾಡಕ್ಕೆ ರೆಡಿ ಇದ್ದೀವಿ. ಈಗ ವೈಯಕ್ತಿಕವಾಗಿ ಈಗ ತಂಡದಲ್ಲಿ ಎಲ್ಲ ನೀವು ಒಂದು ಪ್ರಿಪರೇಷನ್ ಮಾಡಿ, ಹೌದು ಹೌದು, ವಿಷ್ಣು ರೂಪ ಅಂದ್ರೆ ಅಷ್ಟು ಜನದ ಮುಂದೆ ಹೌದು ನವರಸ ಎಲ್ಲಾ ತರದ ಭಾವನೆಗಳು ಬರ್ಬೇಕು. ನಿಮ್ ವೈಯಕ್ತಿಕ ತಯಾರಿ ಯಾವ ತರ ಇದೆ? ಹೌದು, ಯಾಕೆಂದ್ರೆ ತಾಯಿ ರೂಪ ಅದು, ಯಾಕೆಂದ್ರೆ ಚಾಮುಂಡೇಶ್ವರಿ ಲಾಸ್ಟಿಗೆ ಅವ್ರ ಮೇಲೆ ಮೈ ಮೇಲೆ ಬರುತ್ತೆ. ಪ್ಲಸ್ ಅದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ, ಯಾಕೆಂದ್ರೆ ಅದು ಇದ್ರ ಪ್ರಕಾರನೇ ನಾವು ಹೋಗ್ಬೇಕು. ಈಗ ಫಸ್ಟ್ ಮಧುಕೈಟಭರ ಸಂಹಾರ ಮಾಡಬೇಕು ಅಂತ ಹೇಳಿದ್ರೆ ವಿಷ್ಣು ಅವತಾರ ಎತ್ತಬೇಕು. ವಿಷ್ಣು ಮಲಗಿರ್ತಾರೆ ಅಂದ್ರೆ ಯೋಗಾರೂಢರಾಗಿ ಮಲಗಿರ್ತಾರೆ. ಅವಾಗ ಮಧುಕೈಟಭರು ವಿಷ್ಣುವಿನ ಕಿವಿಯಿಂದ ಮಧುಕೈಟಭರು ರಾಕ್ಷಸರು ಹುಡ್ತಾರೆ. ಅವಾಗ ಅವ್ನ ಬ್ರಹ್ಮನ್ನ ಕರ್ಕೊಂಡು ಇದು ಮಾಡಕ್ಕೆ ಅವನ ಹತ್ರ ಯುದ್ಧಕ್ಕೆ ಬಾ ಅಂತ ಹೇಳಿ ಎಳ್ದಾಡ್ತಾರೆ. ಅವಾಗ ಬ್ರಹ್ಮ ಅವರಿಗೆ ಯುದ್ಧ ಮಾಡಕ್ಕೆ ಇದಿರಲ್ಲ. ಅವಾಗ ಅವ್ರೇನ್ ಮಾಡ್ತಾರೆ, ವಿಷ್ಣುನ ಅವತಾರ ಇದು ಮಾಡಿಬಿಟ್ಟು ಮೋಹಿನಿ ಅವತಾರದಲ್ಲಿ ವಿಷ್ಣುನ ಯೋಗ ನಿದ್ರೆಯಿಂದ ಎಬ್ರಿಸಿ ಅವ್ರನ್ನ ಸಂಹಾರ ಮಾಡೋಕ್ಕೆ ಅವ್ರನ್ನ ಬೇಡ್ಕೊಂತಾರೆ ಬ್ರಹ್ಮ. ಅವಾಗ ವಿಷ್ಣು ಬಂದು ಅವರಿಬ್ರು ಒಂದ್ಸರಿ ಅವರು ಬದುಕೈಟಬ್ರು ಅವ್ರನ್ನ ಸೋಲಿಸ್ತಾರೆ. ಯಾರನ್ನ ಸ್ಟೋರಿ ಬಗ್ಗೆ ಹೇಳ್ತಾ ಇದ್ದೀರಾ, ನಾವು ದೇವಿ ಮಹಾತ್ಮೆ ನಾಟಕದಲ್ಲಿ ನೋಡಿ ಇಷ್ಟೊಂದು ಅಧ್ಯಯನ ಮಾಡ್ಬೇಕು. ಅಧ್ಯಯನದ ಎಷ್ಟು ಇಂಪಾರ್ಟೆನ್ಸ್ ಇರುತ್ತೆ? ಇಂಪಾರ್ಟೆನ್ಸ್ ಅಂತ ಹೇಳಿದ್ರೆ ನಾವು ಇಷ್ಟು ವರ್ಷದಿಂದ ಮಾಡ್ತಾ ಇದೀವಿ, ನಮ್ಮ ಮೈಂಡಲ್ಲೇ ಇರುತ್ತೆ, ಇಂತಿಂಥ ಟೈಮಿಗೆ ಈ ಥರನೇ ಬರುತ್ತೆ ಅಂತ ಗೊತ್ತಿರುತ್ತೆ. ಮತ್ತೆ ನಮ್ಮ ಮೊದಲಿಂದಲೂ ಎಲ್ಲ ಗೊತ್ತಿರುತ್ತಲ್ಲ, ಹಾಗಾಗಿ ಈ ಟೈಪ್ ಚಾಮುಂಡೇಶ್ವರಿ ಹೆಂಗೆ ಆ ಥರ ದಾನವ್ರನ್ನ ಸಂಹಾರ ಮಾಡಿದ್ದು ಹೆಂಗೆ ಆ ಥರ ಎಲ್ಲ ಇರುತ್ತೆ. ವಿಷ್ಣುವಿನ ರೂಪದಲ್ಲಿರೋ ನೀವು ವೈಯಕ್ತಿಕ ಜೀವನದಲ್ಲಿ ಏನ್ ಮಾಡ್ತಾ ಇರೋದು, ಆಮೇಲೆ ಯಾವ ತರ ಆಸಕ್ತಿಗಳಿವೆ? ಆಸಕ್ತಿ ಅಂದರೆ ನಮ್ಮದು ಒಂದು PNG ಅಂತ ಕಂಪ್ನಿ ವರ್ಕ್ ಮಾಡ್ತಾ ಇರೋದು ನಾನು. ಅದರಲ್ಲಿ ಅಂದರೆ ನಮಗೆ ರಜಾನೇ ಇಲ್ಲ, ಇವತ್ತು ಡ್ಯೂಟಿ ಮಾಡ್ಕೊಂಡು ನಮ್ಗೆ ರಜಾ ಕೊಡಲ್ಲ. ಡ್ಯೂಟಿ ಮಾಡ್ಕೊಂಡು ನಮ್ದು, ಯಾಕೆಂದರೆ ಇದು ಅಷ್ಟು ವರ್ಷದಿಂದ ನಮ್ಮ ತಾಯಿ ನಮಗೆ ಆ ಥರ ನಡೆಸ್ಕೊಂಬಂದಾರೆ, ನಮಗೇನು ತೊಂದರೆ ಇಲ್ಲ. ಆ ತಾಯಿ ನಂಬಿದ್ಮೇಲೆ ನಮಗೆ ಇದುವರೆಗೂ ಯಾವ ತೊಂದರೆ ಇಲ್ಲ. ಈ ಪಾತ್ರ ಮಾಡೋಕೆ ಹೇಳಿದ್ಮೇಲೆ ಈಗ ಮತ್ತೆ ಇನ್ನೊಂದು ವಿಶೇಷ ಏನು ಅಂತ ಹೇಳಿದರೆ, ಇವರು ನನ್ನ ಮಗ. ಇವ್ರನ್ನ ಈ ವರ್ಷ ಚೇತನ್, ಈಗ ಈ ವರ್ಷದಿಂದ ಇವರನ್ನು ತಯಾರಿ ಮಾಡ್ತಾ ಇದ್ದೀವಿ. ನಮ್ಮ ತಂದೆ ಆಯಿತು, ಆಮೇಲೆ ನಾನು ಬಂದೆ, ಈಗ ಇವ್ರಿಗೆ ತಯಾರಿ ಮಾಡ್ತಾ ಇದ್ದೀವಿ. ಏನ್ ನಿನ್ನ ಹೆಸರಪ್ಪ? ಚೇತನ್. ಚೇತನ್, ಏನ್ ಪಾತ್ರ ಮಾಡ್ತಿದ್ದೀರಿ? ನಂದು ನೈಋತಿ. ಸೊ ಎಲ್ಲ ಡೈಲಾಗ್ ಎಲ್ಲ ಪ್ರಾಕ್ಟೀಸ್ ಎಲ್ಲ ಆಗಿದೆಯಾ? ಆಗಿದೆ. ಅಪ್ಪ ಜೊತೆ ಮಾಡ್ತಾ ಇದೆಯಾ? ಸೊ ನಿಂಗೆ ಹೆಂಗ್ ಅನ್ಸ್ತದೆ ಅಪ್ಪನ ಜೊತೆ ಮಾಡ್ತಾ ಇರೋದು? ಚೆನ್ನಾಗಿದೆ. ಈ ವಯಸ್ಸಿಗೆ ಚೆನ್ನಾಗಿದೆ ಅನ್ಸ್ತದೆ. ಸರ್, ತುಂಬಾ ಖುಷಿ ಆಯ್ತು. ಅಂದ್ರೆ ನೀವು ಆಲ್ರೆಡಿ ನೆಕ್ಸ್ಟ್ ಜನರೇಷನಲ್ ಲೀಡರ್ಸ್ ನ ನಿಮ್ಮ ಫ್ಯಾಮಿಲಿಯಿಂದ ರೆಡಿ ಮಾಡ್ತಾ ಇದ್ದೀರಿ. ಹೌದೌದು. ಸಾಂಸ್ಕೃತಿಕ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಒಂದು ಹುಡುಗರುಗಳೆಲ್ಲ ಇರೋದು ಅರ್ಧ ಅಂದ್ರೆ ಅವರು ಆ ತಂದೆ ಕಾಲದಿಂದ ಬಂದಿರೋ ಅದರಿಂದ ಮೇಲಕ್ಕೆ ಬರ್ತಾ ಇರೋದ್ರೆ, ಅಂದ್ರೆ ಅವ್ರು ಹೋದ್ಮೇಲೆ ಅವರ ಮಕ್ಕಳುಗಳು ಆ ಥರ ಬರ್ತಾ ಇದೆ. ಕೆಲವೊಬ್ರು ಹೊಸಬ್ರು ಇದ್ದಾರೆ ಅಷ್ಟೇ. ನಮಸ್ತೆ. ನಾವು ರಕ್ತಬೀಜನ ಪಾತ್ರ ಮಾಡ್ತಾ ಇರೋದು. ನಮ್ಮ ತಂದೆಯವ್ರ ಕಾಲದಿಂದಲೂ ನಮ್ಮ ತಂದೆ ಯಕ್ಷಗಾನದಲ್ಲಿ ರಕ್ತಬೀಜನ ಪಾತ್ರನೇ ಮಾಡ್ತಾಯಿದ್ದು. ನಮ್ಮ ತಂದೆಯವರು ಯಕ್ಷಗಾನ ಮಾಡ್ತಾಯಿದ್ರು. ಯಕ್ಷಗಾನ ಮಾಡಾದಮೇಲೆ ಸಂಗೀತಕ್ಕೆ ಬಂತು. ಅವ್ರಿಗೆ ಸಂಗೀತ ಇಷ್ಟವಾಗಲಿಲ್ಲ. ಆವಾಗ ಅವರು ಮಾಡೋಕ್ಕಾಗಲಿಲ್ಲ ಸಂಗೀತ ಅಂದರೆ ಅವರಿಗೆ. ಅದರಲ್ಲಿ ನಾವು ಸ್ವಲ್ಪ ದಿನ ನಮ್ಮ ತಂದೆಯವರು ಬಿಟ್ಟಾಗ ಸ್ವಲ್ಪ ಕಷ್ಟ ಅನುಭವಿಸಿದ್ದು. ಆವಾಗ ನಾವು ತಾಯಿ ಒಳಗಡೆ ಹೋಗಿ ಕೇಳಿದಾಗ ಕಾರ್ಯ ಮಾಡಬೇಕು, ನಾನು ನಡೆಸ್ಕೊಂಡು ಹೋಗ್ಬೇಕು ಅಂದರು. ಆವಾಗಿನಿಂದ ನಾನು ಇವತ್ತಿಗೆ 31 ವರ್ಷ, 28 ವರ್ಷ ಲಕ್ಷ್ಮೀ ಪಾತ್ರ ಮಾಡಿದೆ. ಲಕ್ಷ್ಮೀ ಪಾತ್ರ ಮಾಡಾದಮೇಲೆ ಈಗ 4 ವರ್ಷದಿಂದ ನಾನು ರಕ್ತಬೀಜನ ಪಾತ್ರ ಮಾಡ್ತೀನಿ. ಒಬ್ಬರು ಬಿಟ್ಟೋದ್ರು. ಆ ಪಾತ್ರ ನಮ್ಮ ತಂದೆಯವ್ರ ಪಾತ್ರ ನನಗೆ ಸಿಕ್ತಲ್ಲ ಅಂಥೇಳಿ ಈಗ ಆ ಪಾತ್ರ ನಾನು ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಈಗ ನಮ್ಮ ಮಗ ಹೇಳಿದ, ಅಪ್ಪಾಜಿ ಬಿಡಿ ನೀವು, ನಾನು ಮಾಡ್ತೀನಿ ಅಂತ ಹೇಳಿದ. ಆಗ ಹೇಳಿದಾಗ ನಿಂದು ವಿದ್ಯಾಭ್ಯಾಸ ಕಂಪ್ಲೀಟ್ ಆಗಲಿ, ನೀನು ಇನ್ನು BSc ಫಸ್ಟ್ ಇಯರ್ ಮಾಡ್ತಾಯಿದ್ದೀಯಾ, ನಿಂದು ವಿದ್ಯಾಭ್ಯಾಸ 5-6 ವರ್ಷ ಕಂಟಿನ್ಯೂ ಆಗಲಿ, ನಿಂದು ಕಂಟಿನ್ಯೂ ಆಮೇಲೆ ನಾನು ಬಿಡ್ತೀನಿ, ಅಲ್ಲಿಗೆ ನೀನು ಇದು ಮಾಡು. ನಮ್ಮ ಅಪ್ಪಾಜಿಯವ್ರು ಮಾಡಿದರು, ಈಗ ನಾನು ಮಾಡ್ತೇನೆ. ಈ ವರ್ಷಕ್ಕೆ 31 ವರ್ಷ ನಾನು ಮಾಡ್ತಾ ಇರೋದು. ವಿಶೇಷ ಇನ್ನೇನು ಸರ್, ಕತೆ ಇನ್ನೇನು ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ. ಅದರಲ್ಲಿ ನಮ್ದು ಹಬ್ಬದು ಈಗ ಒಬ್ಬರು ಅವ್ರದ್ದು ಮಾತಾಡಿದಾಗ ಅವ್ರು ಮಾತಾಡಿದ್ಮೇಲೆ ನಂದು ಮಾತು ಬಂತು ಅಂತ ನನಗೆ ಗೊತ್ತಾಗುತ್ತೆ. ಅಂಥ ಇದರಲ್ಲಿ ನಾವು ಅವನ್ನೆಲ್ಲ ಕಂಡಿರ್ತೀವಿ. ನಮಗೇನು ಅಚ್ಚುಕಟ್ಟಾಗಿದ್ದು ಪ್ರಾಕ್ಟೀಸನ್ನು ಹೆಚ್ಚಿಗೆ ದಿವಸನೂ ಮಾಡಲ್ಲ, ನಾವೆಲ್ಲ ಹಳಬ್ರು. ಈಗ ಇವರು ಹಿಂದಿನವ್ರು ಹೇಳ್ದಂಗೆ ಈಗ ಬೇರೆ ಯಾವ ಪಾತ್ರ ಕೊಟ್ಟರು ಮಾಡೋಕ್ಕೂ ರೆಡಿ ಇದ್ದೀವಿ. ಕೇಳಿ ಬೇರೆ ಇರೋದನ್ನು ನಾವು ಮಾಡ್ತೀವಿ.
ಆ ಥರ ಇದ್ದೀವಿ. ಈಗ ನಾನು ಈಗ ಏಕ್ತು ಮಾಡೋಕ್ಕಾಗಲಿಲ್ಲ, ಬೇರೆಯವ್ರು ರೆಡಿ ಇರ್ತಾರೆ. ಒಬ್ರು ಮಾಡೋ ಅಂತಾರೆ ಇದ್ದಾರೆ, ಇಲ್ಲೊಬ್ರು ಇದ್ದರು. ಈಗಿನ ಇವರು ನನಗೀಗ ಒಂದು ಸ್ವಲ್ಪ ದಿವಸದಲ್ಲಿ ಆರೋಗ್ಯ ಸರಿ ಇರಲಿಲ್ಲ. ಹೇಗೆ ಅನ್ಸುತ್ತೆ ಸರ್? ಅಂದರೆ ಈಗ ಹಳ್ಳಿ ಎಲ್ಲರೂ ಈಗ ಹಳ್ಳಿ ಬಿಟ್ಟು ಸಿಟಿ ಕಡೆ ಹೋಗೋದು, ಕೆಲಸ ಎಲ್ಲ ಹುಡ್ಕೊಂಡು ಹೋಗ್ತಿದ್ದಾರೆ. ಈಗ ಹಳ್ಳಿಯವರೆಲ್ಲ ಸೇರಿ ಈ ಥರದ್ದು ಇಷ್ಟು ವರ್ಷಗಳ ಕಾಲ ನಡೆಸ್ಕೊಂಡು ಬಂದೇ ಇದ್ದೀರಾ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಬೇರೆ ಹಳ್ಳಿಯಲ್ಲಿರೋ ಜನರಿಗೆ ಏನು ಸಂದೇಶ ಕೊಡೋಕ್ಕೆ ಇಷ್ಟ? ಸರ್, ಇಲ್ಲಿ ಮಾಡಲೇಬೇಕು ನಾಟಕನ, ಇಲ್ಲಿ ಬಿಡಂಗಿಲ್ಲ ನಾಟಕನ. ನಾನಿಲ್ಲ ಅಂದರೆ ಇನ್ನೊಬ್ಬ ರೆಡಿ ಇರ್ತಾನೆ. ಇಲ್ಲಿ ದೇವಿ ಇದರಲ್ಲಿ ಏನೂ ನಡೆಯಲ್ಲ, ನಾನು ಅನ್ನೋದು ಏನೂ ನಡೆಯಲ್ಲ ಇಲ್ಲಿ. ಅಲ್ಲಿ ಒಳಗಡೆ ಏನು ಅಪ್ಪಣೆ ಆಗುತ್ತೆ ಅದೇ ರೀತಿ ನಡೆಯೋದಿಲ್ಲಿ. ಅವರು ನನ್ನ ಕೈಲಾಗಲ್ಲ ಅಂತಂದರೆ ಹೋಗಪ್ಪ ಅಂತಾರೆ, ಅಷ್ಟು ಬಿಟ್ಟರೆ ಇಲ್ಲಿ ಇನ್ನೊಬ್ಬ ಎಲ್ಲ ರೆಡಿ ಇರ್ತಾನೆ. ನಾನು ಅನ್ನೋದಕ್ಕೀಗ ಮೊನ್ನೆ ಅವನು ಬಿಟ್ಟ, ನಾನಿದ್ದೀನಿ ಅಂತೇಳಿ ಬಂದೆ. ಹಂಗೆ ನಾನು ಬಿಟ್ಟರೆ ಇನ್ನೊಬ್ಬ ರೆಡಿ ಇರ್ತಾರೆ. ಇಲ್ಲೇನು ಆ ಥರ ಏನಿಲ್ಲ, ನನ್ನಿಂದ ನಾಟಕ ಇಲ್ಲ ಇವನು ಆಡೋದಿಲ್ಲ, ಇದ್ದಾರೆ ಬೇಕಾದಷ್ಟು. ಅವ್ರಿಗೆ ಗೊತ್ತಿದೆ, ಅವ್ರಿಗೆ ನಡೆಸ್ಕೊಳ್ಳೋದು ಗೊತ್ತಿದೆ. ನಾವು ಇಲ್ಲೂ ಒಂದು 25 ಜನ ಕಲಾವಿದರಿದ್ದೀವಿ. 25 ಜನದಲ್ಲಿ 10 ಜನ ಕಲಾವಿದರು ಕೈ ಕೊಟ್ಟರು ಮಾಡಿಸ್ಕೊಳ್ಳೋ ಅಂಥ ಶಕ್ತಿ ಅವ್ರಿಗಿದೆ. ನನ್ನ ಹೆಸರು ಸುಮಾ ಅಂತ, ಬೀಕ್ನಳ್ಳಿ. ನಮ್ಮ ಹಸ್ಬೆಂಡು ತುಂಬ ವರ್ಷದಿಂದ ಪಾಠ ಮಾಡ್ತಾ ಇದ್ದಾರೆ, 10-15 ವರ್ಷದಿಂದ ಸಚ್ಚಿದೇವಿ ಪಾಠ, ಲೇಡೀಸ್ ಪಾಠ ಮಾಡ್ತಾ ಇದ್ದಾರೆ. ನಮ್ಮ ಮಾವನವರು ಫಸ್ಟ್ ಮಾಡ್ತಾ ಇದ್ರಂತೆ, ನಮ್ಮ ಮಾವನವ್ರು ಬಿಟ್ಟ ಮೇಲೆ ಇವ್ರು ಕಂಟಿನ್ಯೂ ಮಾಡ್ಕೊ ಬರ್ತಾ ಇದ್ದಾರೆ. ನಮಗೆಲ್ಲ ತುಂಬಾ ಖುಷಿ ಇದೆ ಅವ್ರು ಮಾಡ್ತಾ ಇರೋದು. ಮನೇಲಿ ಯಾವ ಥರ ತಯಾರಿ ಇರುತ್ತೆ ಇಲ್ಲೆಲ್ಲ ಮಾಡಬೇಕು ಪಾತ್ರ? ಹಂಗೇನಿಲ್ಲ, ಅಲ್ಲಿ ದೇವಸ್ಥಾನದಲ್ಲೇ ಪ್ರಾಕ್ಟೀಸ್ ಮಾಡಿಸ್ತಾರೆ ಅವರಿಗೆಲ್ಲ. ಮನೇಲಿ ಅಂತೇನಿಲ್ಲ, ದೇವಸ್ಥಾನದಲ್ಲೇ ಪ್ರಾಕ್ಟೀಸ್ ಮಾಡಿಸ್ತಾರೆ ಡೈಲಿ. ಮನೇಲಿ ಅಂದರೆ ಹಿಂಗೆ ಎಲ್ಲರೂ ಪ್ರಾಕ್ಟೀಸಿಗೆ ಹೋಗೋದು ಮಿಸ್ ಆಯಿತು ಅಂದರೆ ಮನೇಲಿ ಮಾಡ್ತಾರೆ ಡೈಲಾಗ್ಸ್. ಈಗ ಈ ಪಾತ್ರ ಮಾಡಿದಾಗೆಲ್ಲ ಟೈಮ್ ಎಲ್ಲ ಇಲ್ಲಿ ಕೊಡಬೇಕಾಗುತ್ತೆ, ಅವಾಗ ಲೇಟ್ ಬರೋದು ಇಲ್ಲ, ಅದಕ್ಕೆಲ್ಲ ಅಡ್ಜಸ್ಟ್ ಆಗ್ತೀವಿ, ಅಭ್ಯಾಸ ಆಗಿದೆಯಲ್ಲ. ಬೆಳಿಗ್ಗೆ ತನಕ ನೋಡ್ತೀರಾ? ಹಾಂ ನೋಡ್ತೀವಿ, ನೋಡ್ತೀವಿ. ಫ್ಯಾಮಿಲಿ ಎಲ್ಲ ಜೊತೆ ಎಲ್ಲ ಮುಂದೆನೇ ಕೂತಿದ್ದಾರೆ ನೋಡೋಕ್ಕೆ. ಹೌದು. ಬಿ ಜಗದೀಶ್ ಅಂತ ಹಲವಾರು ಪಾತ್ರ ಮಾಡಿದ್ದೀನಿ. ಅದರಲ್ಲಿ ಈಗ ಮುಂಡಾಸುರನ ಪಾತ್ರ ಈಗ ಒಂದು 35 ವರ್ಷದಿಂದ ಮಾಡ್ತಿದ್ದೀನಿ. ಟೋಟಲ್ 55 ವರ್ಷದಿಂದ ಈ ಇದರಲ್ಲಿ ಪಾತ್ರ ವಹಿಸ್ತಾ ಇದ್ದೀನಿ. ಅದರಲ್ಲಿ 35 ವರ್ಷದಿಂದ ಮುಂಡಾಸುರನ ಪಾತ್ರ ಮಾಡ್ತಾಯಿದ್ದೀನಿ. 12 ವರ್ಷದಿಂದ 12ನೇ ವಯಸ್ಸಿರ್ಬೇಕಾದ್ರೆ ಶುರು ಮಾಡಿದ್ದವು. ಈಗ 67 ವರ್ಷ. ಈ ಥರ ಒಂದು ಎಲ್ಲ ಗ್ರಾಮದಲ್ಲೂ ಎಲ್ಲ ಜನಗಳು ಒಂದು ಮುಂದಿನ ಪೀಳಿಗೆಗೆ ಒಂದು ಇದು ಕೊಡಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಇದು ನಾವು ಅರಸೀಕೆರೆಯಿಂದ ಬಂದಿದ್ದೀವಿ. ಇದು ಸೀನರಿ ನೇಮ್ ಬಂದು ಬಂದೂರು ಸೀನ್ಸ್ ಅಂತ ಫೇಮಸ್ ಆಗಿದೆ. ಇದನ್ನ ಹೆಸರು ಶ್ರೀ ಸಿದ್ಧಲಿಂಗೇಶ್ವರ ಡ್ರಾಮಾ ಸೀನರಿ. ನಾವು ಅರಸೀಕೆರೆ ಮಲ್ಲೇಶ್ವರ ನಗರದಲ್ಲಿ ವಾಸ ಇದ್ದೀವಿ, ಅಲ್ಲಿಂದ ಬಂದಿದ್ದೀವಿ. ಸೊ ಎಷ್ಟು ವರ್ಷದಿಂದ ಬೀಕ್ನಳ್ಳಿಗೆ ಬರ್ತಾ ಇದ್ದೀವಿ? ನಾವು ಸುಮಾರು ಒಂದು 40 ವರ್ಷದಿಂದ ಬರ್ತಾ ಇದ್ದೀವಿ. 40 ನಮ್ಮ ತಂದೆಯವ್ರ ಕಾಲದಿಂದ ಬರ್ತಾಯಿದ್ದೀವಿ. ಬೀಕ್ನಳ್ಳಿ ಒಳ್ಳೆ ಗ್ರಾಮ, ಒಳ್ಳೆ ಜನ, ವರ್ಷ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ದೇವಿ ಕಾರ್ಯನ. ಹೇಗೆ ಪರಿಚಯ ಸರ್ ಬೀಕ್ನಳ್ಳಿ ಗ್ರಾಮದವರು ನಿಮ್ಮ ತಂದೆಯವರಿಗೆ ಆಗಲಿ? ಅಂದರೆ ಮುಂಚೆಯಿಂದಲೂ ಇವರು ಡ್ರಾಮಾ ನಮ್ಮನ್ನು ನೋಡಿ ಕರೆಸಿದ್ದಾರೆ, ಹಂಗಾಗಿ ವರ್ಷ ನಾವು ಡ್ರಾಮಾ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲ ಕಿರೀಟಗಳಾಗಲಿ, ವೇಷಭೂಷಣಗಳಾಗಲಿ, ಎಲ್ಲ ಮೇಂಟೈನ್ ಎಲ್ಲ ಹೇಗೆ ಮಾಡ್ತೀರಾ? ಅಷ್ಟು ಅದೆಲ್ಲ ಹೊರಗಡೆಯಿಂದ ತರ್ತೀವಿ, ಚೆನ್ನೈಯಿಂದ, ಬೆಂಗಳೂರಿಂದ. ವರ್ಷ ತಂದು ಹೊಸ್ದಾಗಿ ಮಾಡ್ತಾ ಇರ್ತೀವಿ. ಸೊ ಈ ಬೇರೆ ಊರಲ್ಲಿ ಆಗೋ ನಾಟಕಕ್ಕೂ ನಮ್ಮ ಚಿಕ್ಕಮಗಳೂರಿನ ಬೀಕ್ನಳ್ಳಿಯಲ್ಲಿ ಆಗೋದಕ್ಕೂ ಏನು ವಿಶೇಷ? ಅಂದರೆ ದೇವಿ ಮಾತ್ಮೆ ಹೊರಗಡೆ ಆಡೋದು ಕಡಿಮೆ, ಕುರುಕ್ಷೇತ್ರ ರಾಮಾಯಣ ಜಾಸ್ತಿ. ಇಲ್ಲಿ ದೇವಿ ಇದರಿಂದ ದೇವಿ ಮಾತ್ಮೆ ನಾಟಕನ ಚೆನ್ನಾಗಿ ಆಡ್ತಾರೆ ಎಲ್ಲ ಕಡೆಗಿಂತ. ನನ್ನ ನಾಗಭೂಷಣ್ ಅಂತ ಬೀಕ್ನಳ್ಳಿದು. ನಮ್ಮ ತಂದೆ ನಂಜಾಪಾರು ಅಂತ, ಆಮೇಲೆ ಮರಿಯಪ್ಪಾರು ಅಂತ ಅಡ್ಡ ಹೆಸರು ಕರೀತಾರೆ. ನಮ್ಮ ತಂದೆ ದೇವಿ ಪಾತ್ರವ ಇವಾಗ ಒಂದು 50 ವರ್ಷ ಮಾಡ್ತಾಯಿದ್ರು. ಅವರು ಬಿಟ್ಟ ಮೇಲೆ ನಮ್ಮ ಅಣ್ಣಾರು ಇನ್ನೊಬ್ಬ ಲೋಕನಾಥ್ ಅಂತ ಅವರು ಮಾಡ್ತಾಯಿದ್ರು. ಅವ್ರು ಬಿಟ್ಟ ಮೇಲೆ ನಾನು 15 ವರ್ಷ ಆಯಿತು. 15 ವರ್ಷದಿಂದ ದೇವಿ ಪಾತ್ರ ನಾವು ಮಾಡ್ತಾಯಿದ್ದೀವಿ. ದೇವಿ ಮಹಾತ್ಮೆಯಲ್ಲಿ ದೇವಿ ಪಾತ್ರ ಮಾಡ್ತಾ ದೇವಿ ಮಹಾತ್ಮೆಯಲ್ಲಿ ದೇವಿ ಪಾತ್ರ ನಾವು ಮಾಡ್ತಾಯಿದ್ದೀವಿ. ಸೆಂಟರ್ ಆಫ್ ಅಟ್ರಾಕ್ಷನ್ ಪಾತ್ರ. ಸೊ ಅದಕ್ಕೆ ತಯಾರಿ ಹೇಗಿದೆ ಸರ್? ತಯಾರಿ ಅಂದರೆ ಈಗ ದಸರಾ ಗೌರಿ ಹಬ್ಬದ ದಿವಸ ಗೆಜ್ಜೆ ಪೂಜೆ ಮಾಡ್ತೀವಿ. ಒಂದು ತಿಂಗಳು ಮುಂಚೆ ಗೆಜ್ಜೆ ಪೂಜೆ ಮಾಡ್ತೀವಿ. ಗೆಜ್ಜೆ ಪೂಜೆ ಮಾಡಿ ಆವತ್ತಿಂದ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ತೀವಿ. ನಮ್ಮ ಒಂದು ತಿಂಗಳು ಪ್ರಾಕ್ಟೀಸ್ ಮಾಡ್ತೀವಿ. ಆ ಟ್ರೈನಿಂಗ್ ಆದಮೇಲೆ ಕೊನೆ ದಿವಸ ನಾಟಕ ಸ್ಟಾರ್ಟ್ ಮಾಡ್ತೀವಿ. ಸೊ ನಿಮ್ಮ ಮನೆತನದಲ್ಲಿ ಮುಂಚೆ ಯಾರು ಮಾಡ್ತಿದ್ರು? ನಮ್ಮ ತಂದೆ ಮಾಡ್ತಾಯಿದ್ರು. ನೀವು ದೇವಿ ಪಾತ್ರ ಮಾಡ್ತಿದ್ದೀರಾ ಅಂದರೆ ಆ ಸಮಯದಲ್ಲಿ, ಯಾಕೆಂದರೆ ಬೆಳಗಿನ ಜಾವ ಎಷ್ಟೋ ಜನ ದೇವಿ ದರ್ಶನಕ್ಕೆ ಅಂತಲೇ ಬರ್ತಾರೆ. ಸೊ ಆ ಭಾವ ನಿಮಗೆ ಹೋದ ವರ್ಷದಲ್ಲಿ ಯಾವ ಥರ ಅನಿಸ್ತು, ಅಥವಾ ಪ್ರತಿ ವರ್ಷ ಯಾವ ಥರ ಅನಿಸುತ್ತೆ ಆ ಭಾವ? ವರ್ಷದಿಂದ ಹೆಚ್ಚಾಗ್ತಾ ಬರುತ್ತೆ. ಅದು 2:15 ಗಂಟೆಗೆ ಬರುತ್ತೆ ನಮ್ಮ ಪಾತ್ರ. 2:15 ಗಂಟೆಗೆ ಬಂದರೆ ಬೆಳಗಿನ ಜಾವ 5:30, 6 ಗಂಟೆ ಹೊತ್ತಿಗೆ ಲಾಸ್ಟಿಗೆ ಮುಗಿಯುತ್ತೆ. ಮೈಸಾಸುರ ಆ ಟೈಮು ನಮಗೆ ಬಂದಂಗೆ ಆಗುತ್ತೆ. ಮೈಸಾಸುರ ಸಂಹಾರ ಮಾಡ್ತೀವಿ ಅಷ್ಟೊತ್ತಿನಾಗ. ಅದಕ್ಕೆ ಏನಾದರೂ ನೀವು ವೈಯಕ್ತಿಕವಾದ ತಯಾರಿಗಳು ಹೇಗಿರುತ್ತೆ ಸರ್? ಅಂದರೆ ಇಂತಿಂಥ ಆಹಾರ ಪದ್ಧತಿ ಏನಾದರೂ ಅಥವಾ ಏನಿಲ್ಲ, ಮಾಮೂಲಿ ತಾಣ್ತೀವಿ, ಮಾಮೂಲಿ ಆಗಿರ್ತೀವಿ. ಈಗ ಒಂದು
ಗ್ರಾಮದಲ್ಲಿ ಇಷ್ಟು ಅಂದರೆ ಊರಲ್ಲಿ ಇಷ್ಟೊಂದು ಜನ ಸೇರ್ಕೊಂಡು ಈ ಥರ ಒಂದು ಒಗ್ಗಟ್ಟಲ್ಲಿ ಮಾಡ್ತಾ ಇದ್ದೀರಾ. ಸೊ ಅದ್ರ ಬಗ್ಗೆ ಅಂದರೆ ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಜನರು ನಮ್ಮ ದೇವಿ ಶಕ್ತಿ ಊರು ಗ್ರಾಮಸ್ಥರೆಲ್ಲ ಸಹಕಾರ ಮಾಡೋದ್ರಿಂದ ಶಕ್ತಿಯಿಂದ ಜನ ಸೇರ್ತಾರೆ. ಸೊ ಅದ್ರ ಜೊತೆಗೆ ಎಲ್ಲ ಬೇರೆ ಬೇರೆ ಹವ್ಯಾಸಿ ನಾಟಕಕಾರರು, ಯಾರು ಪ್ರೊಫೆಷ್ನಲ್ ಅಲ್ಲ. ಸೊ ಆ ರಿಹರ್ಸಲ್ಸ್ ಮಾಡ್ಬೇಕಾದ್ರೆ ನೀವೆಲ್ಲ ಹೆಂಗೆ ಕೋಆರ್ಡಿನೇಟ್ ಮಾಡ್ಕೊಂತೀರಿ? ಏನೋ ಡೈಲಾಗ್ ಮಿಸ್ ಆಗುತ್ತಾ ಏನು ಆ ಥರ? ಅದೆಲ್ಲ ದಿನ ಪ್ರಾಕ್ಟೀಸ್ ಇರುತ್ತೆ. ಪ್ರತಿ ವರ್ಷ ಮಾಡ್ತಿರೋ ಅವರೇ ಪಾತ್ರಧಾರರು. ಏನೋ ಒಬ್ಬೊಬ್ಬರು ಹೆಚ್ಚಿಗೆ ಚೇಂಜ್ ಆಗ್ತಾರೆ, ಅದೆಲ್ಲ ಕಲ್ತಿರ್ತಾರೆ. ನಿಮ್ಮ ಪಾತ್ರ ಆದಮೇಲೆ ನೆಕ್ಸ್ಟ್ ಯಾರಿಗೆ ಹೋಗ್ಬೋದು? ಅಂದರೆ ನೀವೀಗ ದೇವಿ ಪಾತ್ರ ಮಾಡ್ತಾ ಇದ್ದೀರಾ. ಸೊ ಎಲ್ಲ ಊರವರೆಲ್ಲ ಹೇಳಿದ್ರು ಆ ಮನೆಯಲ್ಲೇ ಅವ್ರವ್ರ ಮಕ್ಕಳು ಆ ಪಾತ್ರ ಮಾಡ್ಕೊಂಡು ಹೋಗ್ತಾರೆ. ಹಂಗೆ ನಡೀತಾ ಬರ್ತಾ ಇದೆ ಸರ್. ನಮ್ಮ ಮಕ್ಕಳು ಹಿಂಗೆ ನಡ್ಕೊಂಡು ಹೋಗ್ತಾ ಇರುತ್ತೆ. ಯಶಸ್ವಿಯಾಗಿ ಮಾಡಿದ್ರೆ ಜನರಿಗೆ, ಚಿಕ್ಕಮಗಳೂರು ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಈ ಒಂದು ಉತ್ಸವದ ಮೂಲಕ? ತಾಯಿ ಆಶೀರ್ವಾದ ನಮ್ಮ ಮೇಲಿದೆ, ಎಲ್ಲರಿಗೂ ಇದೆ. ಮಳೆ ಬೆಳೆ ಚೆನ್ನಾಗಿ ಕೊಟ್ಟು ಬೆಳೆಗೆ ತಕ್ಕ ಬೆಲೆ ಕೊಟ್ಟು ಎಲ್ಲರನ್ನು ಕಾಪಾಡಲಿ ಅಂತ ತಾಯಿ ಚಾಮುಂಡೇಶ್ವರಿ ಬೇಡ್ಕೊಳ್ತೀನಿ. ಸುಮಾರು 74 ವರ್ಷಗಳಿಂದ ಈ ಒಂದು ಸುಕ್ಷೇತ್ರದಲ್ಲಿ ತಾಯಿ ಚಾಮುಂಡೇಶ್ವರಿಯ ನವರಾತ್ರಿ ಉತ್ಸವಗಳು ನಡೀತಾ ಬಂದಿದೆ. ಇಲ್ಲಿ ಈ ಊರಿನಲ್ಲಿ ನಿನ್ನೆ ತಾನೇ ತಾಯಿ ಚಾಮುಂಡೇಶ್ವರಿಯನ್ನ ಮೆರವಣಿಗೆಯಲ್ಲಿ ಕರ್ಕೊಂಡೋಗಿ ಬನ್ನಿ ಮಂಟಪದಲ್ಲಿ ಅಂಬೊಡೆಯ ಕಾರ್ಯಕ್ರಮ ನಡೆದಿದೆ. ಇವತ್ತು ಮುಕ್ತಾಯ ಕಾರ್ಯಕ್ರಮ ತಾಯಿ ಚಾಮುಂಡೇಶ್ವರಿಯ ನಾಟಕ ಪ್ರದರ್ಶನ. ನನ್ನ ಹಿರೇಮಗಳೂರಿಗೂ ಬೀಕ್ನಳ್ಳಿಗೂ ಒಂದು ಬಹಳ ನಂಟು. ಯಾಕೆ ಅಂತ ಹೇಳಿದ್ರೆ ನನಗೆ ಜನ್ಮ ಕೊಟ್ಟ ತಂದೆ ಊರು ಹಿರೇಮಗಳೂರು ಆದ್ರೆ ನನಗೆ ಜನ್ಮ ಕೊಟ್ಟ ತಾಯಿಯ ಊರು ಬೀಕ್ನಳ್ಳಿ ಅಂತೇಳಿ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ನನಗೆ 55 ವರ್ಷ. ನಾನು 55 ವರ್ಷದಲ್ಲಿ ಈ ದಸರಾ ನವರಾತ್ರಿ ಕಾರ್ಯಕ್ರಮದಲ್ಲಿ ಒಂದೇ ಒಂದು ವರ್ಷ ಮಿಸ್ ಆಗಿ ನಾನು ಭಾಗವಹಿಸಿಲ್ಲ. ಅವತ್ತು ದೇಶದಲ್ಲಿರಲಿಲ್ಲ, ನಾನು ಹೊರಗಡೆ ಪ್ರವಾಸದಲ್ಲಿದ್ದೆ. ಬಿಟ್ಟರೆ ಇನ್ನೆಲ್ಲ ಕಾರ್ಯಕ್ರಮದಲ್ಲೂ ಭಾಗವಹಿಸಿದ್ದೀವಿ.